ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವೃತ್ತಗಳು ಅಧ್ಯಾಯದ 15ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿನ ಓ ಕೇಂದ್ರವುಳ್ಳ ವೃತ್ತದಲ್ಲಿ QOR ನ ಅಳತೆಯು. ಸೊ ಆಯ್ಕೆ 30 ಡಿಗ್ರಿ, ಆಯ್ಕೆ ಬಿ 50 ಡಿಗ್ರಿ, ಆಯ್ಕೆ ಸಿ 65 ಡಿಗ್ರಿ, ಆಯ್ಕೆ ಡಿ 150 ಡಿಗ್ರಿ. ಸೊ ನೋಡಿ ಇಲ್ಲಿ PO ಒಂದು ತ್ರಿಜ್ಯ ಅಲ್ವಾ. ಸೊ ಇದನ್ನ ಜಾಯಿನ್ ಮಾಡ್ತೇನೆ. ಸೊ ಇಲ್ಲೊಂದು ತ್ರಿಭುಜ POQ ಮತ್ತು ತ್ರಿಭುಜ POR ಎರಡು ತ್ರಿಭುಜವನ್ನ ಗಮನಿಸಿ. ಓಕೆ, ಸೊ ಇಲ್ಲಿ OQ ಮತ್ತು OP ಏನ್ ಹೇಳಿ ಎರಡು ತ್ರಿಜ್ಯಗಳಾಗಿರೋದ್ರಿಂದ ಈ ಎರಡು ಬಾಹುಗಳು ಸಮನಾಗುತ್ತೆ. ಬಾಹುಗಳು ಸಮನಾಗಿರೋದ್ರಿಂದ ಅದರ ಎದುರಿಗಿರುವಂತಹ ಕೋನಗಳು ಸಮ. ಹಾಗಾದ್ರೆ ಇಲ್ಲಿ 30 ಡಿಗ್ರಿ ಆಯ್ತಂದ್ರೆ ಸೊ ಇದು ಕೂಡ 30 ಡಿಗ್ರಿ ಆಗುತ್ತೆ. ಸೊ ಅದೇ ರೀತಿ POR ತ್ರಿಭುಜವನ್ನ ಗಮನಿಸಿದ್ರೆ ಸೊ ಇಲ್ಲಿ OR ಮತ್ತು OP ಏನ್ ಹೇಳಿ ತ್ರಿಜ್ಯಗಳಾಗತ್ತೆ. ಸೊ ತ್ರಿಜ್ಯಗಳು ಸಮನಾಗಿರೋದ್ರಿಂದ ಈ ಎರಡು ಬಾಹುಗಳು ಸಮನಾಗಿರೋದ್ರಿಂದ ಅದರ ಎದುರಿಗಿರುವಂತಹ ಅಭಿಮುಖ ಕೋನಗಳು ಕೂಡ ಸಮ. ಸೊ ಹಾಗಾಗಿ ಇಲ್ಲಿ R 45 ಡಿಗ್ರಿ ಆದ್ರೆ ಇದು ಕೂಡ ಏನಾಗುತ್ತೆ ಹೇಳಿ 45 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜದ ಒಳ ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ತ್ರಿಭುಜ POQ ನಲ್ಲಿ ಕೋನ P ಪ್ಲಸ್ ಕೋನ Q ಪ್ಲಸ್ ಕೋನ O ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ P ಎಷ್ಟು? 30 ಪ್ಲಸ್ 30 ಪ್ಲಸ್ ಕೋನ O ಇಸ್ ಈಕ್ವಲ್ ಟು 180. ಸೊ 30 ಪ್ಲಸ್ 30 ಎಷ್ಟಾಗತ್ತೆ? 60 ಆಗತ್ತೆ. ಸೊ 180 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ O ಇಸ್ ಈಕ್ವಲ್ ಟು 120 ಡಿಗ್ರಿ ಆಗತ್ತೆ. ಸೊ ಹಾಗಾದ್ರೆ ಈ ಕೋನ ಎಷ್ಟು? 120 ಡಿಗ್ರಿ ಬರುತ್ತೆ. ಅದೇ ರೀತಿ POR ಅನ್ನ ಕನ್ಸಿಡರ್ ಮಾಡಿದ್ರೆ ಕೋನ P ಪ್ಲಸ್ ಕೋನ O ಪ್ಲಸ್ ಕೋನ R ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ P 45 ಡಿಗ್ರಿ ಪ್ಲಸ್ 45 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 45 ಡಿಗ್ರಿ ಪ್ಲಸ್ 45 90 ಡಿಗ್ರಿ ಆಗತ್ತೆ ಅಲ್ವಾ. ಸೊ ಹಾಗಾದ್ರೆ 180 ಡಿಗ್ರಿ ಮೈನಸ್ 90 ಡಿಗ್ರಿ. ಸೊ ಇದೆಷ್ಟಾಗುತ್ತೆ ಹೇಳಿ? 90 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಈ ಕೋನ ಎಷ್ಟು ಬಂದಿದೆ ಹೇಳಿ? 90 ಡಿಗ್ರಿ ಬಂದಿದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ 120 ಡಿಗ್ರಿ ಪ್ಲಸ್ 90 ಡಿಗ್ರಿ. ಸೊ ಈ ಟೋಟಲ್ ಎಷ್ಟಾಯ್ತು? ಇದು 120 ಪ್ಲಸ್ 90 ಡಿಗ್ರಿ. ಸೊ ಇದೆಷ್ಟಾಗುತ್ತೆ? 210 ಡಿಗ್ರಿ ಆಗತ್ತೆ ಅಲ್ವಾ. ಅನ್ನೊಂದು 210 ಡಿಗ್ರಿ ಆಗತ್ತೆ. ಸೊ ಈಗ ನಾವೇನ್ ಮಾಡ್ಬೇಕಾಗಿದೆ? QOR ಕೋನವನ್ನ ಕಂಡುಹಿಡಿಬೇಕು. ಅಂದ್ರೆ ಈ ಕೋನವನ್ನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಸೊ ಟೋಟಲ್ ಈ ಒಂದು ವೃತ್ತದ ಕೇಂದ್ರದ ಕೋನ ಎಷ್ಟಿರತ್ತೆ ಹೇಳಿ? 360 ಡಿಗ್ರಿ ಮೈನಸ್ 210 ಡಿಗ್ರಿ ಮಾಡಿ. ಸೊ 360 ಡಿಗ್ರಿ ಮೈನಸ್ 210 ಡಿಗ್ರಿ. ಸೊ 6 ಮೈನಸ್ 1 ಎಷ್ಟು ಬರುತ್ತೆ? 5, 150 ಡಿಗ್ರಿ ಬರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ QOR ನ ಅಳತೆ ಎಷ್ಟು ಬರ್ತಾ ಇದೆ ಹೇಳಿ? 150 ಡಿಗ್ರಿ. ಓಕೆ, ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಆಯ್ಕೆ ಸರಿಯಾಗತ್ತೆ. ಓಕೆ, ಥ್ಯಾಂಕ್ ಯು.